ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರುವಂತಹ ಅದರಲ್ಲೂ ಕೇರಳಂ ರಾಜ್ಯದ ನಾಡ ಹಬ್ಬ ಅಂತಲೇ ಕರೆಯಲ್ಪಡುವ ಓಣಂ ಹಬ್ಬವನ್ನು ಆಚರಿಸಬಾರದು ಮತ್ತು ಆಚರಿಸುವವರ ಜೊತೆಗೆ ಪಾಲ್ಗೊಳ್ಳಬಾರದು ಮತ್ತು ಆ ಹಬ್ಬವನ್ನು ಸಂಭ್ರಮಿಸದಂತೆ ಇಸ್ಲಾಮಿಕ್ ವಿದ್ವಾಂಸರು ಮುಸ್ಲಿಂ ಧರ್ಮಗುರುಗಳು ಫತ್ವಾವನ್ನು ಹೊರಡಿಸುತ್ತಲೇ ಇದ್ದಾರೆ. ಆದರೆ ಕೇರಳ ರಾಜ್ಯದ ಮುಸ್ಲಿಂ ಯುವಕರು ಮತ್ತು ವಿಶೇಷವಾಗಿ ಮುಸ್ಲಿಂ ಯುವತಿಯರು ಹಾಗೂ ಮುಸ್ಲಿಂ ವಿದ್ಯಾರ್ಥಿನಿಯರು ತಮ್ಮ ಧರ್ಮಗುರುಗಳು ಹೊರಡಿಸಿರುವ ಫತ್ವಾಗಳಿಗೆ ಡೋಂಟ್ ಕೇರ್ ಅಂತ ಇದ್ದಾರೆ. ಹೌದು, ಕೇರಳದ ಇಸ್ಲಾಮಿಕ್ ವಿದ್ವಾಂಸರು ಮತ್ತು ಧರ್ಮಗುರುಗಳು ಮುಸ್ಲಿಮರು ಓಣಂ ಆಚರಿಸುವುದರ ಮೇಲೆ ನಿಷೇಧವನ್ನು ಹೇರಿದ್ದಾರೆ. ಈ ಹಬ್ಬ ಬಹುದೇವತಾ ಆರಾಧಕರದ್ದು. ಈ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಳುವುದು ಹರಾಮ್. ಇದನ್ನು ಸಂಭ್ರಮಿಸುವುದು ಇಸ್ಲಾಂನ ಪ್ರಕಾರ ಶಿರ್ಕ್ ಎನ್ನುವಂತಹ ಕಾರಣಗಳನ್ನು ಕೂಡ ಅವರು ನೀಡಿದ್ದಾರೆ. ಓಣಂ ಹಬ್ಬ ಮಹಾಬಲಿ ಮತ್ತು ಮಹಾವಿಷ್ಣುವನ್ನು ಒಳಗೊಂಡಂತಹ ಹಿಂದೂ ಸಂಪ್ರದಾಯಗಳು ಮತ್ತು ಪುರಾಣಗಳಿಗೆ ಸಂಬಂಧಿಸಿದ್ದಾಗಿದೆ. ಇಂತಹ ಈ ಆಚರಣೆಗಳಲ್ಲಿ ಭಾಗವಹಿಸುವುದರಿಂದ ಕಟ್ಟರ್ ಇಸ್ಲಾಮಿಕ್ ಏಕದೇವತಾವಾದವನ್ನು ತಿರಸ್ಕರಿಸಿದ ಹಾಗಾಗುತ್ತೆ ಮತ್ತದು ಭಾರತೀಯ ಮೂಲದ ಬಹುದೇವತಾವಾದವನ್ನು ಒಪ್ಪಿಕೊಂಡಂತೆ ಆಗ್ತದೆ ಅನ್ನುವಂಥದ್ದು ಮುಸ್ಲಿಂ ಧರ್ಮಗುರುಗಳ ವಾದ. ಅದಕ್ಕಾಗಿ ಅವರು ಮುಸ್ಲಿಂ ಸಮುದಾಯದವರು ಓಣಂ ಹಬ್ಬವನ್ನು ಆಚರಿಸಬಾರದು ಅಂತ ಫತ್ವವನ್ನು ಹೊರಡಿಸಿದ್ದಾರೆ. ವಿಸ್ಡಮ್ ಇಸ್ಲಾಮಿಕ್ ಮೂವ್ಮೆಂಟ್ನ ಡಾಕ್ಟರ್ ಕನ್ಯನ್ ಮೊಹಮ್ಮದ್ ಕುಟ್ಟಿ ಅಂತ ಹಿರಿಯ ಇಸ್ಲಾಮಿಕ್ ವಿದ್ವಾಂಸರು ಓಣಂ ಅಥವಾ ವಿಷ್ಣು ಹಬ್ಬವನ್ನು ಆಚರಿಸಕೂಡದು ಅಂತ ಮುಸ್ಲಿಮರಿಗೆ ಬಹಿರಂಗ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕೇವಲ ಮುಸ್ಲಿಂ ಸಮುದಾಯಕ್ಕಷ್ಟೇ ಅಲ್ಲ, ಶಾಲೆಗಳಲ್ಲೂ ಓಣಂ ಹಬ್ಬದ ಸಂಭ್ರಮಾಚರಣೆ ಮಾಡದಂತೆ ಫತ್ವವನ್ನು ಹೊರಡಿಸಲಾಗಿದೆ. ತ್ರಿಶೂರ್ನ ಕುನ್ನಕುಲಂನಲ್ಲಿರುವಂತಹ ಶಾಲೆಯೊಂದು ಓಣಂ ಆಚರಣೆಯ ವಿರುದ್ಧ ಫತ್ವವನ್ನು ಹೊರಡಿಸಿದೆ. ಮುಸಲ್ಮಾನರ ಆಡಳಿತ ಹೊಂದಿರುವಂತಹ ಶಾಲೆಯ ಆಡಳಿತ ಮಂಡಳಿಯ ಪ್ರಕಾರ ಓಣಂ ಅನ್ನುವಂಥದ್ದು ಸನಾತನ ಧರ್ಮದ ಹಬ್ಬ. ಆದ್ದರಿಂದ ಶಾಲೆಗಳಲ್ಲಿ ಅಂತಹ ಆಚರಣೆಗಳಿಗೆ ಅನುಮತಿ ನೀಡಲಾಗೋದಿಲ್ಲ ಮತ್ತು ಮುಸ್ಲಿಂ ಮಕ್ಕಳು ಆ ಹಬ್ಬದಲ್ಲಿ ಪಾಲ್ಗೊಳ್ಳಬಾರದು ಅಂತ ಅದು ಕರೆ ಕೊಟ್ಟಿದೆ. ಆದರೆ ಭಾರತೀಯ ಸಂಸ್ಕೃತಿಯ ಜೊತೆಗೆ ಬೆಸೆದುಕೊಂಡಿರುವಂತಹ ಮುಸ್ಲಿಮರು ತಮ್ಮ ಧರ್ಮಗುರುಗಳ ಇಂತಹ ಕಟ್ಟುಪಾಡುಗಳು ಮತ್ತು ಫತ್ವಾಗಳಿಗೆ ಸಡ್ಡು ಹೊಡೆದು ಅತ್ಯಂತ ಸಂಭ್ರಮದಿಂದ ಓಣಂ ಆಚರಣೆಯಲ್ಲಿ ತೊಡಗಿದ್ದಾರೆ. ಮುಸ್ಲಿಂ ಯುವಕರು ಹಾಗೂ ವಿದ್ಯಾರ್ಥಿನಿಯರು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ಹೂವಿನ ರಂಗೋಲಿಯನ್ನು ಹಾಕಿ ಓಣಂ ಭೋಜನ ಸವಿದು ಮಹಾಬಲಿಯ ಎದುರು ನೃತ್ಯ ಮಾಡುವುದರ ಮೂಲಕ ಸಂತೋಷವನ್ನು ಪಡ್ತಾ ಇದ್ದಾರೆ.